ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಿಡಿಒ ಸಬ್ ಇನ್ಸ್ಪೆಕ್ಟರ್ ಡಾಕ್ಟರ್ ವರ್ಗಾವಣೆಗೆ ಬಿಗಿ ಪಟ್ಟು ಹಿಡಿಯಲಾಗಿದೆ. ಕೌನ್ಸಿಲಿಂಗ್ ಬಿಟ್ಟು ಶಾಸಕರ ಶಿಫಾರಸು ಮೇಲೆ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಸಿಎಂ ಮುಂದೆ ಒಕ್ಕೊರಲ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಸಚಿವರು ಶಾಸಕರಿಗೆ ಕೌನ್ಸಿಲಿಂಗ್ ಕೈಬಿಡುವಂತ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಭರವಸೆ ನೀಡಿದ ಕಾರಣ ಶಾಸಕರು ಇದೀಗ ಸೈಲೆಂಟ್ ಆಗಿದ್ದಾರೆ. ಅಸಮಾಧಾನಿತ ಶಾಸಕರನ್ನ ಮನವೊಲಿಸೋದಕ್ಕೂ ಕೂಡ ಸಿಎಂ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಅನುದಾನದ ಭರವಸೆಯನ್ನ ಸಿಎಂ ಕೊಟ್ಟಿದ್ದಾರೆ. 2 ವರ್ಷದ ಅನುದಾನ ಒಟ್ಟಿಗೆ ನೀಡುವಂತ ಭರವಸೆ, ಈ ವರ್ಷ ಮುಂದಿನ ವರ್ಷದ ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರೆ. ಈ ವರ್ಷ ಹಾಗೆ ಮುಂದಿನ ವರ್ಷದ ಅನುದಾನ 2 ಸೇರಿ. ಅನುದಾನ ಇಲ್ಲದೆ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬಹಳಷ್ಟು ಸಲ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನ ತಿಳಿಸಿದ್ರು. ಜನರು ನಮ್ಮ ಹತ್ರ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಅನುದಾನವೇ ನಮ್ಮ ಬಳಿ ಇಲ್ಲ. ಹಾಗಾಗಿ ಅನುದಾನವನ್ನ ನೀಡಿ ಅಂತ ಹೇಳಿ ಸಾರಿ ಕೇಳಿದ್ರು. ಹಾಗಾಗಿ ಈಗ ಅಸಮಾಧಾನಿತ ಶಾಸಕರಿಗೆ ಎಲ್ಲೋ ಒಂದು ಕಡೆ ಅನುದಾನವನ್ನ ನೀಡ್ತೇವೆ ಅನ್ನುವಂಥ ತಂತ್ರವನ್ನ ರೂಪಿಸಿ ಅವರಿಗೆ ಸಮಾಧಾನ ಮಾಡುವಂತಹ ಪ್ರಯತ್ನವೂ ಆಗಿದೆ. ಅಲ್ಲದೆ ಸಚಿವ ಸ್ಥಾನ ಸಿಗದ ಕಾರಣ ಕೆಲ ಶಾಸಕರಿಗಾಗಲೇ ಗರಂ ಆಗಿರೋದು ಗೊತ್ತಿದೆ, ಯಾವ ರೀತಿಯಾಗಿ ಗೊಂದಲ ಸೃಷ್ಟಿಯಾಗಿತ್ತು ಅಂತ. ಆದರೆ ಶೀಘ್ರದಲ್ಲಿನೇ ಅನುದಾನವನ್ನು ನಾವು ನೀಡ್ತೇವೆ ಅನ್ನೋದಾಗಿ ಈಗ ಮುಖ್ಯಮಂತ್ರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಕೆಲವೊಂದು ವರ್ಗಾವಣೆಗೂ ಕೂಡ ಈಗ ಬಿಗಿಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಅನುದಾನದ ವಿಚಾರವಾಗಿ ಡಿಕೆ ಶಿವಕುಮಾರ್ ಏನಾದರೂ ಭರವಸೆಯನ್ನ ಕೊಟ್ಟಿದ್ದಾರಾ? ಯಾವ ರೀತಿ ಭರವಸೆ, ಯಾವಾಗ ಆಗಬಹುದು? ದಿವ್ಯದಾಸ್, ಇದು ಏನು ನಿನ್ನೆ ನಡೆದಂತ ಬಿಜೆಪಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಆಗಿದೆ. ಅದರಲ್ಲಿ ಪ್ರಮುಖವಾಗಿ 3-4 ಅಂಶಗಳು ಪ್ರಸ್ತಾಪ ಆಗಿದೆ. ಮೊದಲನೇದಾಗಿ ವೈದ್ಯಾಧಿಕಾರಿಗಳು ಮತ್ತು ಪಿಡಿಒ ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಅಥವಾ ಇನ್ಸ್ಪೆಕ್ಟರ್ಗಳನ್ನ ಬದಲಾವಣೆ ಸಂದರ್ಭದಲ್ಲಿ ನೀವು ನಮಗೆ ಶಾಸಕರು ಕೊಡುವಂತಹ ಪತ್ರ ಏನಿದೆ, ಆ ಪತ್ರದ ಆಧಾರವಾಗಿ ಇಟ್ಕೊಂಡು ನೀವು ವರ್ಗಾವಣೆ ಮಾಡಬೇಕು. ಇತ್ತೀಚೆಗೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ಪಿಸಿಗಳಿರ್ಬೋದು, ಅದೇ ರೀತಿ ವೈದ್ಯಾಧಿಕಾರಿಗಳು ಮತ್ತು ಪಿಡಿಒಗಳನ್ನ ವರ್ಗಾವಣೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ವಿನೂತನವಾಗಿ ಕೌನ್ಸಿಲಿಂಗ್ ಮೂಲಕ ಅವ್ರು ವರ್ಗಾವಣೆ ಮಾಡುವಂತ ಒಂದು ಅವಕಾಶ ಕೊಟ್ಟಿತ್ತು. ಈ ಒಂದು ವರ್ಗಾವಣೆ ಮಾಡಿದ್ರೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಇವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ, ಅಥವಾ ರಾಜ್ಯ ಸರ್ಕಾರಕ್ಕೆ ಅಥವಾ ಶಾಸಕರುಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ನೇರವಾಗಿ ಕೌನ್ಸಿಲಿಂಗ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸಿ ಎಲ್ಲೆಲ್ಲಿ ಅವ್ರಿಗೆ ಸೀನಿಯಾರಿಟಿ ಇರ್ಬೋದು ಮತ್ತು ಅವರ ಜಾಬ್ ಕ್ರೈಟೀರಿಯಾ ಆಧಾರವಾಗಿ ಇಟ್ಕೊಂಡು ಮತ್ತು ಅವರ ಅರ್ಹತೆ ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ವರ್ಗಾವಣೆಗಳನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಶಾಸಕರ ಏನು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಆಗುವಂತ ಅಧಿಕಾರಿಗಳು ಶಾಸಕರ ಮಾತನ್ನು ಕೇಳ್ತಾ ಇಲ್ಲ ಅಂತ ಒಂದು ಆತಂಕವನ್ನ ಶಾಸಕರು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಪಿಡಿಒಗಳು ಅವರು ನೇರವಾಗಿ ಕೌನ್ಸಿಲಿಂಗ್ ಮೂಲಕ ಬಂದಿದ್ದೇ ಆದ್ರೆ ನಮ್ಮ ಮಾತು ಕೇಳೋದಿಲ್ಲ. ನಾವು ಕೇಳುವಂತ ಅಧಿಕಾರಿಗಳನ್ನ ನಮ್ಮನ್ನ ಆ ಒಂದು ಸ್ಥಳಗಳಿಗೆ ನೀವು ಡೆಪ್ಯೂಟ್ ಮಾಡಿದ್ದೇ ಆದಲ್ಲಿ ಅವ್ರು ನಮ್ಮ ಮಾತು ಕೇಳ್ತಾರೆ. ಹೀಗಾಗಿ ಇನ್ಸ್ಪೆಕ್ಟರ್ಗಳು ಸಹ ನಮ್ಮ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳು ಆಯಾ ಜಿಲ್ಲೆ ಇರಬಹುದು, ತಾಲೂಕು ಇರಬಹುದು, ಪ್ರಮುಖ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ಸಂದರ್ಭದಲ್ಲೂ ಸಹ ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಮಾಡ್ತಾರೆ. ಹೀಗಾಗಿ ಅವ್ರು ನಮ್ಮ ನಿಯಂತ್ರಣ ಸಿಗ್ತಾ ಇಲ್ಲ. ಹಾಗಾಗಿ ಈಗಿರುವಂತ ಕೌನ್ಸಿಲಿಂಗ್ ಕಾನೂನನ್ನ ಬದಲಾವಣೆ ಮಾಡಿ ಅಂತ ಒಂದು ಒತ್ತಾಯವನ್ನ ಶಾಸಕರು ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಅದನ್ನ ಪರಿಶೀಲನೆ ನಡೆಸ್ತವೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಸಾರ್ವಜನಿಕವಾಗಿ ಪಾರದರ್ಶಕನ ಕಾಯ್ದುಕೋಬೇಕು ಅಂತ ಹೇಳಿದೀವಿ. ಹೀಗಾಗಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನಾವು ಎಲ್ಲವೂ ಪ್ರಯತ್ನ ನಡೆಸ್ತೇವೆ. ಅದಕ್ಕೆ ಸಾರ್ವಜನಿಕವಾಗಿ ಮತ್ತು ಸರ್ಕಾರಿ ಅಧಿಕಾರಿಗಳು ಸಾಕಷ್ಟು ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಏನ್ ಮಾಡಬಹುದು ಮುಂದಿನ ದಿನಗಳಿಂದ ಪರಿಶೀಲನೆ ಮಾಡಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನು ಎರಡನೇ ವಿಷಯ ಅಂದ್ರೆ ಶಾಸಕರುಗಳು ಅನುದಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ತಲಾ 50 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಈ ಒಂದು ವಿಜಯ ಸಾರಥಿ ಅಂತ ಒಂದು ರಸ್ತೆ ಒಂದು ಅಭಿವೃದ್ಧಿ ಯೋಜನೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅನುದಾನ ಕೊಡ್ಲಿಕ್ಕೆ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಅನುದಾನ ಬಿಡುಗಡೆ ಆಗಿಲ್ಲ. ಕೇವಲ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಹೀಗಾಗಿ ಉಳಿದ ಅನುದಾನಕ್ಕೋಸ್ಕರ ನೀವು ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಬೇಕು, ನಮ್ಮ ಬಾಕಿ ಕಾಮಗಾರಿಗಳಿಗೋಸ್ಕರ ಅಂತ ಮುಖ್ಯಮಂತ್ರಿಗಳ ಒತ್ತಾಯ ಹೇರಿದ್ದಾರೆ.
ಹಾಗಾಗಿ ಮುಖ್ಯಮಂತ್ರಿಗಳು ಆರ್ಥಿಕತೆಯ ಒಂದು ಲಭ್ಯತೆಯನ್ನ ಗಮನದಲ್ಲಿಟ್ಕೊಂಡು ಯಾವೆಲ್ಲ ಜಿಲ್ಲೆಗಳಿಗೆ ಯಾವೆಲ್ಲ ಕ್ಷೇತ್ರಗಳಿಗೆ ಅನುದಾನ ಬೇಕು ಅದನ್ನ ಪರಿಶೀಲನೆ ಮಾಡಿ ನಾನು ಅನುದಾನವನ್ನ ಹಂಚಿಕೆ ಮಾಡ್ತೇನೆ, ಒಂದು ಸಮಯಾವಕಾಶ ಕೊಡಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೆಲವು ಶಾಸಕರು ಹೆಚ್ಚಿನ ಅನುದಾನ ಕೇಳೋದಕ್ಕೆ ಈ ವರ್ಷ ಆಗೋದಿಲ್ಲ, ಮುಂದಿನ ವರ್ಷ ನಾನು ಅನುದಾನವನ್ನ ಅಲೋಕೇಶನ್ ಕೊಡ್ತೇನೆ, ಯಾಕಂದ್ರೆ ಸಿದ್ದರಾಮಯ್ಯವರು ಈಗಾಗಲೇ ಅಲೋಕೇಶನ್ ಮಾಡಿರೋ ಕಾರಣಕ್ಕೋಸ್ಕರ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಮುಂದಿನ ಬಜೆಟ್ ನಲ್ಲಿ ಹೆಚ್ಚುವರಿ ಅನುದಾನವನ್ನ ಅಲೋಕೇಟ್ ಮಾಡ್ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಇಂದಿನ ಸಭೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೃಷ್ಣಪ್ಪ, ಪ್ರಿಯ ಕೃಷ್ಣ, ಅದೇ ರೀತಿ ಏನು ಚಿಕ್ಕಬಳ್ಳಾಪುರ, ಕೋಲಾರ ಬಹುತೇಕ ಶಾಸಕರು ಗೈರು ಹಾಜರಾಗುವ ಮೂಲಕ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಭರವಸೆ ಕೊಟ್ಟರು ಸಹ ಯಾರು ಸಹ ಅದಕ್ಕೆ ನಿರ್ಧಾರಕ್ಕೆ ಬಗ್ಗಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿದ್ದು ನಿನ್ನೆ ವಿಧಾನಸಭೆ ಕಲಾಪಕ್ಕೆ ಭಾಗವಹಿಸಿದ್ರು ಸಹ ಸಿಎಲ್ಪಿ ಸಭೆಗೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಸಹ ಅಸಮಾಧಾನ ಮತ್ತು ಆಕ್ರೋಶ ಮಡುಗಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆ ನಂತರ ಆಗಿರುವಂತಹ ಬೆಳವಣಿಗೆಯಲ್ಲಿ ಈ ಒಂದು ಬೆಳವಣಿಗೆ ಮತ್ತಷ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಆತಂಕ ಹುಟ್ಟಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಶಾಸಕ ಸಂಪುಟ ಸಭೆಯಲ್ಲಿ ಈ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಶಾಸಕರಿಗೆ ಸಲಹೆ ಕೊಟ್ಟಂತದ್ದು, ವಿಪಕ್ಷಗಳು ಮಾಡ್ತಿರುವಂತಹ ಆರೋಪ ಬಿ ನಾಗೇಂದ್ರ ಪರವಾಗಿ ನೀವು ಎಲ್ಲರೂ ಸಹ ನಿಲ್ಲಬೇಕು ಅಂತ ಸಂದೇಶವನ್ನ ಇಂದು ಸಭೆಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಶಾಸಕರ ಏನು ಶಾಸಕರಿಗೆ ಅವಶ್ಯಕತೆ ಅಂತ ಲಭ್ಯತೆ ಏನಿದೆ ಅದನ್ನ ಇಟ್ಕೊಂಡು ಅನುದಾನ ಹಂಚಿಕೆ ಮಾಡೋದಿರ್ಬೋದು ಮತ್ತು ಶಾಸಕರ ನಿಗಮ ಮಂಡಳಿ ನೇಮಕಾತಿ ಬಗ್ಗೆನೂ ಸಹ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ತೇವೆ ಅಂತ ಅನ್ನೋದನ್ನ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.